ದುಡ್ಡು ಬರೋ ಕೇಳ್ತಾನೆ ಕೇಸ್ ಅದು ಬೇರೆ ಜನ ಕಳಿಸಿದ್ದು ಅವ್ರ ಕೇಳಿದಾರೆ. ಯಾರು ಬೇರೆ ಜನ ಯಾರದು? ಯಾರು ಉಮೇಶ್ ಅಂತ? ನೋಡಿ, ಓಪನ್ ಆಗಿ ನಾಗರಾಜರೇ, ಓಪನ್ ಆಗಿ ಒಂದು ಪ್ಲಾಟಿಂಗ್ ಆಗಬೇಕಿದ್ದರೆ 1 ಎಕರೆ ಇದ್ದರೆ 1 ಲಕ್ಷ. ಯಾರ್ದು ಅಪ್ಪನಿಗೆ ಯಾದ? ಏನು ಪಾಪದವರಿಗೆ 1 ಲಕ್ಷ ಮಾಡಬೇಕಿದ್ದರೆ ದೊಡ್ಡವರಿಂದ ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಮ್ಗೆ ಏನು ಇದೆಯಲ್ಲ. ಪಾಪದವ್ರು ಏನು ಮಾಡಬೇಕು? ಒಂದು ಪ್ಲಾಟಿಂಗ್ ಆಗದಿದ್ರೆ ಅವರಿಗೆ RTC ಸಿಗುವುದಿಲ್ಲ, ಯಾವ ಫೆಸಿಲಿಟಿ ಒಂದು ಮನೆ ಮಾಡಲಿಕ್ಕೆ ಆಗುದಿಲ್ಲ. ನಾನು ಮಾಡಿದ ತಪ್ಪಲ್ಲ ಇದು. ಪ್ಲಾಟಿಂಗ್ ಮಾಡುವಾಗಲೇ ಅಲ್ಲಿ ಅದರ ಬೇರೆ ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ ಅಲ್ಲಿ. ಈಗ RTC ಇಷ್ಟವಾಗಿದ್ದಾಗ ಅವರು ಮಾಡಬೇಕಲ್ಲ, ಅವ್ರದ್ದು ಮಿಸ್ಟೇಕ್ ಅಲ್ಲ. ನನ್ನ ಕ್ಲಾಸ್ಮೇಟ್ ಶಿವರಾಜ್ ವಕೀಲ್ ಅವ್ರ ಹತ್ರ ಹೋಗಿ ಖುದ್ದಾಗಿ ಮಾತಾಡೋದು ಹೇಳಿದ್ದು ಈ ಥರ ಇದೆ, ಅದು ಚೇಂಜ್ ಮಾಡಿಸ್ಕೊಂಡ್ರೆ. ಹಾಗೆ ಅರ್ಜಿ ಕೊಟ್ಟಿದ್ದಿಲ್ಲಿ, ಅರ್ಜಿ ಕೊಟ್ಟು ಅದು ಎಲೆಕ್ಷನ್ ಮುಂಚೆ ಕೊಟ್ಟು ಈ ನಿನ್ನೆ ಕೂಡ ಫೋನ್ ಮಾಡಿದ್ದೆ ನಾನು. ಸರ್ಜಿ ಬಂದಾಯ್ತು. ಇದು ಮಾತ್ರ ಅಲ್ಲ ಕೇಸ್, ನಮಗೊಂದು ಯಾಕೆಂತ ಹೇಳಿದ್ರೆ ಒಂದು ಬೇಸಿಕ್ ಆಗಿ ಬೇಕು. ಹಲವು ಕೇಸ್ಗಳಿದೆ. ಹಣ ಕೇಳಿದ್ರು ನಮ್ಮಲ್ಲಿ ಬಂದು ಹೇಳುದು ಇಷ್ಟು ಕೇಳಿದ್ದಾರೆ, ನಾನು ಹೇಳುದು ಕೊಡುದು ಬೇಡ ಹೇಳಿ. ಯಾಕೆ ಅವರಿಗೆ ಎಂತ ಸಿಕ್ಕಲಿಲ್ಲ ಅರಣ್ಯ ಅಂತ ಬರ್ತಾಗ್ತದೆ. ಇದೆಲ್ಲ ಪ್ರಾಬ್ಲಮ್. ನಮಗೆ ಲೋಕಾಯುಕ್ತ ತಿಳಿಸಲು ಗೊತ್ತಿಲ್ಲೋದಿಲ್ಲ. ನಾವು ಲೋಕಾಯುಕ್ತಕ್ಕೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಪಾಪದವರ ಅವರ ಹೆಣ್ಣು ಮಕ್ಕಳಿಗೆಲ್ಲ ಉಪದ್ರ ಆಗ್ತಾ ಸ್ಮಾಲ್ ಸಿಕ್ಕಿದೆ. ನಾವು ಕೊಡ್ಲಿಕ್ಕೆ ರೆಡಿ, ಬೇಡ ಅಂತ ಹೇಳಿ ನಾವು ಜಸ್ಟ್ ಕೇಮ್ ಫಾರ್ ದ ವಾರ್ನಿಂಗ್. ಇದು ಬಿಡಿ, ಬೇಗನೆ ಇದೆ. ಇದು ಸಣ್ಣ ನೋಡಿ, ಒಂದು ವಿಷಯ ಇವರದ್ದು ವಿಷಯ ಅಂತ ಹೇಳಿದರೆ, ಇವರದ್ದು ಪ್ಲಾಟಿಂಗ್ ಆಗಿ ಒಂದೇ ಸರ್ವೆ ನಂಬರಲ್ಲಿ 3-4 ಜನತೆ ಇದೆ. ಅದು ಸಬ್ ಡಿವಿಷನ್ ಆಗುವಾಗ ಆ ಸಬ್ ಡಿವಿಷನ್ ಸಬ್ ನಂಬರ್ ಹಾಕಬೇಕಾದ್ರೆ ನಿಮ್ಮ ಕರ್ತವ್ಯ. ಸ್ಟಾರಿಗೆ ಹೊತ್ತುವಾಗ ಯಾರು ತಪ್ಪು ಕೊಟ್ಟದ್ದು? ಇವರು ಕೊಟ್ಟಲ್ಲ ಅಲ್ಲಲ್ಲ, ಇವರು ಕೊಟ್ಟಲ್ಲ. ವಾಟವರ್ ನೀವು ಅದು ತಂದು ಕೊಡುವಾಗ ನೋಡಿ ಅದನ್ನು ಹಾಕಿಕೊಟ್ಟಿದ್ದಾರೆ. ಇದು ಸಣ್ಣ ವಿಷಯ, ಇದು ಸಣ್ಣ ವಿಷಯ. ಅದಕ್ಕೆ ಸ್ಟಾರ್ ಬಂದಿಲ್ಲ, ಅದು ಅಲ್ಲಿ ಅದು ಆಗಿರೋದು ತಪ್ಪು. ಯಾರು ಈಗ ಇಲ್ಲಿ ಬರುವಾಗ ನೀವು ಯಾಕೆ ಸತಾಯಿಸಿದ್ರು? ಬರ್ಬೇಕಂತ ಹೇಳ್ತಾರೆ, ಅಲ್ಲಿ ಇಲ್ಲಿ ಬರ್ಬೇಕಂತ ಹೇಳ್ತಾರೆ. ಅದಲ್ಲ ಇದು ಬಿಡಿ, ಹಾಕಿದ್ದು ಹೇಳ್ತೇವೆ. ರೆಡಿ ಮಾಡಿ ಕಳಿಸುವುದಲ್ಲ. ಇದೇ ಥರ 50 ವಿತ್ ಎವಿಡೆನ್ಸ್ ನಮ್ಮಲ್ಲಿ. ಒಂದೇ ಸರ್ವೆ ನಂಬರಲ್ಲಿ 3 ಜನಕ್ಕೆ ಜಾಗ ಇದ್ದು ಒಬ್ಬರು ಹಣ ಕೊಟ್ಟವರಿಗೆ ಮಾತ್ರ ಮಾಡಿಕೊಡೋದು, ಬಾಕಿದವರಿಗೆ ಮಾಡಿಕೊಡೋದಿಲ್ಲ. ನಮ್ಮಲ್ಲಿ ಇದು ಎವಿಡೆನ್ಸ್ ಎಲ್ಲ ನಾವೀಗ ಬಿತ್ತಿದರೆ ಈ ಆಫೀಸಲ್ಲಿ ಒಬ್ಬರು ಇರಲಿಕ್ಕಿಲ್ಲ, ಎಲ್ಲರೂ ಸಸ್ಪೆಂಡ್ ಆಗ್ತಾರೆ. ಮತ್ತು ಬೇರೊಂದು ನನಗೆ ವಿಶೇಷ ಆದರೆ, ಒಂದು ಗಡಿ ಗುರುತು ಮಾಡಬೇಕಿದ್ರೆ ಕಾನೂನಿಗೆ ಗಡಿ ಗುರುತು ನನಗೆ ಸಪೋಸ್ ನನಗೆ ಗಡಿ ಗುರುತು ಮಾಡಬೇಕು, ಅದಕ್ಕೆ ಸರ್ವೇರ್ ಹೋಗ್ತಾರೆ. ಸರ್ವೇರ್ ಹೋಗೋದು ವಾಟ್ ಈಸ್ ದಿಸ್ ಪ್ರೊಸೀಜರ್? ಅಕ್ಕಪಕ್ಕದವರಿಗೆ ಕೊಡಲಿ ಕೊಟ್ಟ ನೋಟಿಸ್ ಕೊಡಬೇಕು. ನಿಮ್ಮ ಮಂಜುನಾಥ್ ಹೌದು, ಎಸ್, ನಿಮ್ಮ ಮಂಜುನಾಥರಿದ್ದಾರೆ ಇಲ್ಲಿ. ಖುದ್ದು ನನ್ನ ಜಾಗಕ್ಕೆ ಬಂದಿದ್ದಾರೆ. ಖುದ್ದು ನನ್ನ ಜಾಗಕ್ಕೆ ಬಂದು ಅದು ಬೇರೆ ಜನ ಬೇರೆ ಒಳಗೆ ಅವರ ಮೇಲೆ ನಾನು ಕ್ರಿಮಿನಲ್ ಕೇಸು ಆಯಿತು, ಸಿವಿಲ್ ಸೂಟ್ ಮಾಡಿ ಆಯಿತು, ಎಲ್ಲ ಮಾಡಿ ಆಯಿತು. ಇವರು ಹೇಗೆ ಬರ್ತಾರೆ ಅಲ್ಲಿಗೆ? ಇವರನ್ನು ಕರೀ, ಮಂಜುನಾಥ್ ನಮ್ಮ ಕರೀ, ಇವರ ಎದುರೇ ಮಾತಾಡಬೇಕು. ಮಂಜುನಾಥ್ ಕಳಿಸಿ ಅದು ತಾವಿಗೆ ಇರುವಾಗ ನಮಗೆ ಮಾತಾಡಿ ಅದು ಕ್ಲಿಯರ್ ಮಾಡಬೇಕು. ಗೊತ್ತಾಯ್ತಲ್ಲ? ಅದು ಅಂತ ಒಂದು ಎರಡಲ್ಲ. ಇವರದ್ದೇ ನೋಡಿ ಸ್ವಾಮಿ, 4 ತಿಂಗಳಿಂದ ಸತಾಯಿಸ್ತಾ ಇದ್ದೀವಿ. 4 ತಿಂಗಳು ಒಂದು ಸಣ್ಣ ವಿಷಯ ಕೊಟ್ಟೆ ಎಲ್ಲ ಇದೆ ಸರ್, ಫೈಲ್ ಎಲ್ಲ ಇದೆ ಆಲ್ರೆಡಿ. ಈಗ ಗಾಟ್ ಫೈಲ್. ಆ ಥರ ಮಾಡಿದ್ರೆ ನಮಗೆ ಅದು ಸರಿಯಾಗುದಿಲ್ಲ ಆಗಿದ್ದು. ಈಗ ಫ್ಲಾಟಿಂಗ್ ಮಾಡಿದೆ. ಫ್ಲಾಟಿಂಗ್ ಮಾಡುವಾಗ 9ರಲ್ಲಿ 19 ಆಯಿತು. ಆ 19 ಬಂದಲ್ಲಿ ಒಂದು ಸ್ಟಾರ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? ಅದು ಯಾರು ಕೊಟ್ಟಿದ್ದು ಗೊತ್ತಿಲ್ಲ ಸರ್. ಅದನ್ನ ಭೂಮಿನೇ ಜಾಗದ ವಿಷಯ ಸೇಲ್ ಮಾಡಲಿಕ್ಕೆ ಅಂತೇಳಿ ಅದು ಅವರು ಜಾಗ ರೆಕಾರ್ಡ್ ಕೊಂಡು ವಕೀಲಿ ಕೊಟ್ಟರು ಪುತ್ತೂರಲ್ಲಿ. ಅವ್ರು ಹೇಳಿದ್ರು ಈ ಸ್ಟಾರ್ ಇರುವ ಕಾರಣ ಜಾಗ ಇದು ಮಾಡಲಿಕ್ಕೆ ಆಗುದಿಲ್ಲ, RTC ಗಿಡ ಇಲ್ಲಿ ಬೇರೆ ಜಾಗ ಇದೆ ಅಂತ ಹೇಳಿದ್ರು. ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅರ್ಜಿ ಕೊಟ್ಟಿದ್ದೇನೆ. ಎಲೆಕ್ಷನ್ಗೆ ಮುಂಚೆ ಕೊಟ್ಟಿದ್ದೆ, ಎಲೆಕ್ಷನ್ ಡಿಕ್ಲೇರ್ ಆಗುವ ಮುಂಚೆನೆ ಕೊಟ್ಟಿದ್ದೆ ನಾನು. ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಕೆಲಸವೇ ಇಲ್ಲ, ಯಾಕಂದ್ರೆ ಯಾರಿಗೂ ಹೋಗ್ತೀವಿ ಕೊಟ್ಟಿದ್ದೇವೆ. ಅದನ್ನ ಆಮೇಲೆ ಎಲೆಕ್ಷನ್ ಆದ ಮೇಲೆ ನಾವು ಫೋನ್ ಮಾಡುವಾಗ ಎಲೆಕ್ಷನ್ ಆದ ಮೇಲೆ ಬನ್ನಿ ಅಂತ ಹೇಳಿ ನಾನು ಹೋದ 26 ತಾರೀಕು ಬಂದಿದ್ದೀನಿ. ಬರುವಾಗ ರೆಡಿ ಮಾಡಿದ್ರೆ ಒಬ್ಬರು ಹೇಳಿದ್ರೆ ರೆಡಿ ಮಾಡಿದ್ದೇವೆ. ಈಗ ಏನಾಯ್ತು ಸರ್ ಅದು ಹೇಳಿ. ಈಗ ಸೂಪರ್ವೈಸರ್ ಹೇಳಿದ್ರು, ಇವರೆಲ್ಲ ಸೂಪರ್ವೈಸರ್ ಏನು ಈಗ ಪ್ರಾಬ್ಲಮ್? ಅದು ಇಲ್ಲಿ ಬಂದರೆ ಆಫೀಸಿಗೆ ಬಂದರೆ ಒಬ್ಬನನ್ನು ಸರಿಯಾಗಿ ಬಿಡುವುದಿಲ್ಲ. ಅದೇ ಇವ್ರದ್ದು ಈಗ ಏನಾಯ್ತು? ಇವರದ್ದು ಈಗ ಏನಾಯ್ತು? ಈಗ ಇವರು ಹೇಳಿದ್ರೆ ಮಾಡ್ಲಿಕ್ಕೆ ಇದು ನೋಡಿ, ಇದು ಯಾರು ಮಾಡ್ಬೇಕಾದ್ದು? ಇವರ ಅರ್ಜಿ ತಕೊಂಡು ಯಾರು ಇವರಂತ ನಾನು ಹೇಳಿದ, ಇಲ್ಲಿ ಯಾರು ಸರ್ವರ್ ಇದ್ದು ಅರ್ಜಿ ಮಾಡಿಕೊಂಡು ಇವರದ್ದು ಕೆಲಸನ ಅದು. ಅವರು ಮಿಸ್ಟೇಕ್ ಮಾಡಿದ್ದಕ್ಕೆ ಇವರು ಸಫರ್ ಆಗುದಾ? ನಿಮ್ಮ ಮಿಸ್ಟೇಕ್ ಜನಗಳು ಯಾಕೆ ಸಫರ್? ಈಗ ಏನು ಸರ್ ಈಗ ಎಂತದ್ದು ಸಾಲ್ವ್ ಆಗ್ತದಾ? ಸಾಲ್ವ್ ಆಗುತ್ತೆ. ಈಗ ನಾವು ಬಂದಾಗ ಸಾಲ್ವ್ ಆಗುತ್ತೆ.
ದುಡ್ಡು ಕೇಳಿದ್ದಾರೆ. ನಾವೆಲ್ಲ ಬಾರಿ ಒಳ್ಳೆಯದಲ್ಲಿದ್ದೇವೆ. ಇನ್ನು ಆಫೀಸಲ್ಲಿ ಬಂದರೆ ನಾವು ಬಿಡುವುದಿಲ್ಲ, ನಾವು ಖಂಡಿತ. ಯಾಕೆಂತ ಹೇಳಿದ್ರೆ ನಿಮ್ಮ ಈ ಆಫೀಸಿನಲ್ಲಿ ಹಗಲು ದರೋಡೆ ನಡೀತಾ ಇದೆ. ಹಗಲು ದರೋಡೆ ಒಬ್ಬೊಬ್ಬ ಪಾಪದ ಬಂದು 50 ಸೆಂಟ್ ಕೇಳಿದರೆ 50 ಸೆಂಟ್ ಕೇಳಿದರೆ ಲಕ್ಷ ಕೇಳುದು ನೀವು. ಯಾವಾಗ ಆಗ್ತದೆ ಅದು? ಈಗ ಇನ್ನು ಅವ್ರಿಗೆ ಏನಾದ್ರು ತೊಂದರೆ ಮಾಡ್ಲಿಕ್ಕೆ ಉಂಟಾ ಇಲ್ಲಿ? ಅಲ್ಲ, ಇವರಿಗೆ ಮಾತ್ರ ಅಲ್ಲ, ಬಾಕಿದವರಿಗೆ. ಈಗ ಈಗ ಏನಾಗ್ತದೆ ಅದು? ನೋಡಿ, ಯಾರ ಮಿಸ್ಟೇಕ್ ಅದು? ಇವರ ಮಿಸ್ಟೇಕ್ ಮಾಡಿದ್ದಾರೆ. ನೀವು ಮಿಸ್ಟೇಕ್ ಮಾಡಿದಕ್ಕೆ ಇವರು ಯಾಕೆ ಹೋಗ್ಬೇಕು? ದುಬಾರಿಸಿ ಆಗಿದೆ, ಅದನ್ನ ತಿದ್ದುಪಡಿ ಪ್ರಸ್ತಾವನೆ ಮಾಡಿದ್ದೀನಿ. ಈಗ ತಮ್ಮ ಸೈನ್ ಇವತ್ತು ಹೇಳಿದ್ರೆ ಸೈನ್ ಹಾಕಿ ಡಬಲ್ ಎಸಿ ಆಗಿದೆಯಾ? ಹೌದು ಸರ್, 19 ಅಂತ ಡಬಲ್ ಎಸಿ ನಾನು ಮಾಡಿದಲ್ಲ ಆಗಿದೆ ಸರ್. ನೀವು ಮಾಡಿದ ತಪ್ಪಿಗೆ ಇವರು ಯಾಕೆ ಸಫರ್ ಆಗಲ್ಲ? ಇವರು ಮಾಡಿದ ತಪ್ಪಿಗೆ ನಾವು ಸಫರ್ ಆಗುದು. ನೋಡಿ, ಇದೇ ತರ ಸರಿಯಾದ್ರೂ ಮಾಡಿ ಕೊಡ್ತಾರೆ. ವಾಪಸ್ ದುಡ್ಡು ಸರಿ ಮಾಡಿ ಅವ್ರು ಮಾಡಿದ ಮಿಸ್ಟೇಕಿಗೆ ನಾವು ಇವರಿಗೆ ಲಂಚ ಕೊಡಬೇಕು. ಅಲ್ಲ ಸರ್, ಯಾರ್ದು ಮಿಸ್ಟೇಕ್? ಇವರು ಮಾಡಿದಾರ? ತಮ್ಮ ಬರೋದು ಯಾರು? ನೀವು ಮಾಡಿ ಸಾಕು ಸರ್. ಆ ಸ್ಟಾರ್ ಅಂತ ತೆಗೆದು ಬಿಟ್ರೆ ಕ್ಲಿಯರ್ ಆಗುತ್ತೆ. ಎರಡು ಆರ್ಟಿಸಿ ಅಂತ ಹೇಳ್ತಾರೆ, ಒಂದೇ ಫ್ಲೋಟ್ ಅಲ್ಲಿ, ಒಂದೇ ಫ್ಲೋಟ್ ಅಲ್ಲ, ಬೇರೆ ಫ್ಲೋಟ್ ಅಲ್ಲಿ ಇರುತ್ತದೆ. ಅಲ್ಲ ನನ್ನ ಆರ್ಟಿಸಿನಲ್ಲಿ 19 ಎರಡು ಇದೆಯಾ? 19ರಲ್ಲಿ 9 ಇದ್ದದನ್ನು ಫ್ಲಾಟಿಂಗ್ ಆಗ 19 ಆಗಿದೆ ನೋಡಿ. ನಾಗರಾಜ, ಒಂದು 100 ವಿಷಯ ಇದೆ ಇಲ್ಲಿ. ಯಾಕಂತ ಹೇಳಿದ್ರೆ ಇವರಲ್ಲಿ ಬಂದರೆ ಒಂದು ವಿಷಯ ಅಂತ ಹೇಳಿದ್ರೆ ಒಂದು 50 ಸೆಂಟ್ಸ್ ಪ್ಲಾಟಿಗೆ ಬಂದ್ರೆ 1 ಲಕ್ಷ ಡಿಮಾಂಡ್. ಯಾರ್ದು ಜಾಗ? ಇದ್ರೆ ನೀವು ಇಲ್ಲ, ನಾವೀಗ ನಮಗೆ ರೋಗದಿಂದ ಇಡಿಸ್ಬೋದಿತ್ತು, ನಾವು ಹೇಳಿದ್ದೇವೆ ಓಪನ್ ಆಗಿ. ಒಬ್ಬೆ ಹೊಡೆದ್ರೆ ಆಗುದಿಲ್ಲ, ಅದನ್ನು ಇಳಿಸಿ ಕೊಟ್ಟು ಮಾಡುದು. ಮತ್ತೆ ಬಂದು ಇಲ್ಲಿ ಒಬ್ಬೆ ಹೊಡೆದ್ರೆ ಆಗುದಿಲ್ಲ, ಎಲ್ಲರೂ ಬಂದು ಹೊಡೆದ್ರ ಮೊದಲೇ ದುಡ್ಡು ಬನ್ನಿ. ಎಂಗ್ಲೇ ಬೊಡಿತ್ತು ಹೋಗ್ತದೆ ಏನು ಸತ್ಯ ಬಾದ ಸ್ವಲ್ಪ ಅನ್ನುವಂಥದ್ದು. ಒಂದು 2015-16 ಫೈಲ್. ಅದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಚಿಲಂಪಾಡಿಯಲ್ಲಿ ರೋಡ್ ಬಂದಾಗ ಫ್ಲೋಟಿಂಗ್ ಮಾಡಿದ ಮಿಸ್ಟೇಕ್. ಆ ಫ್ಲೋಟಿಂಗ್ ಮಾಡಿದ ಮಿಸ್ಟೇಕ್ ಆದಮೇಲೆ ನಮ್ಮದು ಪಾಲ್ಪಟ್ಟಿ ಆಯಿತು. ಪಾಲ್ಪಟ್ಟಿಯಲ್ಲಿ ನಮ್ಮದು ನನಗೆ ಮತ್ತು ನನ್ನ ಅಣ್ಣನಿಗೆ ಸಮಪಾಲಾದಲ್ಲಿ RTCಯಲ್ಲಿ ತಿದ್ದುಪಡಿ ಇದೆ. ಅದಕ್ಕೆ ನಾನು 2015-16 ಇಸವಿಯಲ್ಲಿ ಡೀಟೇಲರಿಗೆ ಲಾಯರ್ ಮುಖಾಂತರ ಕಂಪ್ಲೇಂಟ್ ಮಾಡಿದ್ದೀನಿ. ಇವತ್ತಿಗೆ ಆಲ್ಮೋಸ್ಟು 8-9 ವರ್ಷ ಆಯಿತು. ನಾನು ಲಾಸ್ಟ್ ಟೈಮ್ DC ಇಲ್ಲಿ ಬಂದಾಗ ಕೂಡ ಅವರಿಗೆ ನಾನು ಮನವಿ ಮಾಡಿದ್ದೀನಿ. ಅವರು 15 ದಿವಸದೊಳಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತ ಹೇಳಿದರು. ಆದರೆ ಇಷ್ಟ ತನಕ ಯಾವುದೇ ರೀತಿಯ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನಮ್ಮನ್ನು ಡೈಲಿ ಸತಾಯಿಸೋದು, ನಾವು ಅದರ ಹಿಂದೆ ನಡೀತಾ ಇದ್ದೀವಿ. ನಮ್ಮ ಅರ್ಧ ಆಯುಷ್ಯ ಇದರಲ್ಲೇ ಮುಗಿದಿದೆ. ಸೊ ಅದೇ ರೀತಿ ನನಗೆ ಫ್ಲೋಟಿಂಗ್ ಆಗಿದೆ. ಒಂದು 5 ಸೆಂಟ್ಸ್ ಜಾಗ 153 ಒಂದರಲ್ಲಿ ಫ್ಲೋಟಿಂಗ್ ಆಗಿದೆ. 1 ಎಕರೆ 3 ಸೆಂಟ್ಸಲ್ಲಿ ಕಟ್ ಮಾಡಬೇಕಿದ್ದದ್ದು ಅವರು 52 ಸೆಂಟ್ಸಲ್ಲಿ ಕಟ್ ಮಾಡಿದ್ದಾರೆ. ಈಗ ನನಗೆ ಇವರಿಂದಲೇ ಅಧಿಕಾರಿ ಅವರಿಂದಲೇ ತಪ್ಪಾಗಿದೆ. ಈಗ ನಮಗೆ ಕನ್ವರ್ಷನ್ ಆಗಿದೆ ಜಾಗ. ಈಗ ನನಗೆ ಫ್ಲೋಟಿಂಗ್ ಮಾಡಲಿಕ್ಕೆ ಹೋದರೆ ಅದು ಸ್ಕೆಚ್ಚಲ್ಲಿ ತಪ್ಪಿದೆ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಈಗ ಅದಕ್ಕೆ ನಾನು ಆ ಫೈಲನ್ನು ಇಲ್ಲಿನ RRT ಅಧಿಕಾರಿ ಕೊಟ್ಟರೆ ಅವ್ರು AC ಕಳಿಸ್ಬೇಕು. AC ಕಳಿಸ್ಲಿಕ್ಕೆ ನೋಡಿದರೆ ಅದರಲ್ಲಿ ಮೂಲ ದಾಖಲೆಗಳು ಸರಿ ಇಲ್ಲ, ಮತ್ತು ಸ್ಕೆಚ್ಚು ಸರಿ ಇಲ್ಲ ಅಂತ ಹೇಳಿದೆ. ಸ್ಕೆಚ್ಚು ಬಂದು ಇಲ್ಲಿ ರೆಕಾರ್ಡ್ ಸರ್ವೆ ನಂಬರ್ ಎಷ್ಟು ಸರ್? ಅದು 153ರಲ್ಲಿ 1 ನೌಜುಬಾಲ್ತಿರ ಗ್ರಾಮ. ಇಲ್ಲಿ ಸರ್ವೆ ಆಫೀಸಲ್ಲಿ ಅಥವಾ ರೆಕಾರ್ಡ್ ರೂಮಲ್ಲಿ ಕೇಳಿದ್ರೆ 10 ದಿವಸ ಕಳೆದು ಬನ್ನಿ, 15 ದಿವಸ ಕಳೆದು ಬನ್ನಿ ಅಂತ. ಎಲ್ಲದಕ್ಕೂ ಇದೆ. ಅಲ್ಲಲ್ಲ, ಎಲ್ಲ ಕಡೆ ಸಹ ಪೈಸೆ ಕೊಡೋದೆ, ಕಾಸು ಕೊಡೋದೆ, ಯಾವುದೇ ವ್ಯವಹಾರ ನಡೀತಾ ಇಲ್ಲ. ಕೊಟ್ಟರು ಬೇಜಾರು. 15 ವರ್ಷ ಮೇಲೆ ಆಯ್ತಲ್ಲ, 10 ವರ್ಷ ಆಯಿತು ಆಲ್ಮೋಸ್ಟ್. ಸೊ ನಮ್ಮಂಥ ಸ್ವಲ್ಪ ಇದರ ಹಿಂದೆ ನಡೀಲಿಕ್ಕೆ ಆರೋಗ್ಯ ಇರುವವರು ಹಿಂದೆ ಹೋರಾಟ ಮಾಡ್ತಿದ್ವಿ. ಅದು ನಮ್ಮನ್ನಿಷ್ಟು ಸತಾಯಿಸ್ತಿದ್ರೆ ಸೊ ಪಾಪ ಅನ್ಎಜುಕೇಟೆಡು ಮತ್ತು ಹಿರಿಯರು ಮತ್ತು ಹೆಂಗಸರು ಅವರ ಅವಸ್ಥೆ ಏನು? ಕೇಳೋರು ಬಿಡೋರು ಇಲ್ಲ. ಎಲ್ಲ ಅಧಿಕಾರಿಗಳು ಭ್ರಷ್ಟರು ಅಂತ ನಾನು ಹೇಳಲ್ಲ, ಆದರೂ ಕೆಲವರು ಭ್ರಷ್ಟರ ಜೊತೆ ಎಲ್ಲರೂ ಸೇರಿಕೊಂಡಾಗ ಆಟೋಮೆಟಿಕ್ ಎಲ್ಲರೂ ಭ್ರಷ್ಟರೇ ಆಗ್ತಾರೆ. ಸೊ ಇದು ನಮ್ಮ ಒಂದು ಮನವಿ. ಇದನ್ನು ಆದಷ್ಟು ಬೇಗ ಒಂದು ಸರಿ. ಕಂದಾಯ ಸಚಿವರು ಇದಕ್ಕೆ ಬೇಕಾದ ರೀತಿ, ಯಾಕಂದರೆ ಇದು ಕಡಬ ತಾಲೂಕಾಗಿದೆ. ಇಲ್ಲಿ ಒಂದು ಹಳ್ಳಿಯಿಂದ ಜನಗಳು ಬರ್ತಾರೆ. ಸೊ ಅವರ ಒಂದು ಸಮಸ್ಯೆಯನ್ನು ಕೇಳುವವರಿಲ್ಲ, ಅದನ್ನೊಂದು ಸರಿಪಡಿಸೋರು ಯಾರೂ ಇಲ್ಲ. ಸೊ ಬೇಕಾದ. ನನ್ನ ಹೆಸರು ಮೇಹಿ ಜಾರ್ಜ್ ಅಂತ, ನೌಜುಬಾಲ್ತಿ ಗ್ರಾಮ.
ಕೂಡಲೇ ಇದಕ್ಕೆ ಕ್ರಮ ತೆಗೆದು. ಏನು ಸರ್ ಕಂಪ್ಲೇಂಟ್ ನಾನು ಅಲ್ಲಿಂದ ಇಲ್ಲಿ ಕೊಟ್ಟಿದ್ದಾರೆ ಹೋಗಿ, ನಂತರ ಇಲ್ಲಿ ಬಂದು FIR ಮಾಡಿದ್ದೇನೆ. ಅದಕ್ಕೆ ಬೇಕಾಗಿ ನಮ್ಮ ಇವರು ಕಮಿಷನರು SI ಸರ್ಕಲ್ ಎಲ್ಲ ಅದಕ್ಕೆ ಸ್ವಲ್ಪ ಇದು ಮಾಡಿದ್ದಾರೆ, ನನಗೆ ಹೆಲ್ಪ್ ಮಾಡಿದ್ದಾರೆ ಅವರು ಕೂಡ ಇದು ಮಾಡಬೇಕಂತ ಹೇಳಿ. ಆದರೆ ನನಗೆ 100% ಡೌಟ್ ಇಂಡಿಗಾದ ಸ್ಟಾಫ್ನವೇ. ಹೌದು, ಅವರ ಹಣವನ್ನು ಅವ್ರು ಏಜ್ ಇದ್ದ ಕಾರಣ ಅವರ ಹಣ ನನ್ನ ಬ್ಯಾಗಿನ ಇಟ್ಟದ್ದು. ಇಲ್ಲಿ ಏಜ್ ಇದ್ದವರು ಇನ್ನು ಹಣ ಮಿಕ್ಸ್ ಆಗಬಾರ್ದು. ಇದು ಅವರು ಫಸ್ಟ್ ಆಗಿ ಹೋಗುವುದು ಇಲ್ಲಿಗೆ ಉಮ್ರಕ್ಕೆ ಹೋಗುವುದು ಫಸ್ಟ್. ಅವರಿಗೆ ಬಾಡಿಗೆ ಪಾಸ್ ಎಂಥದ್ದು ಪಾಸ್ಪೋರ್ಟ್ ಅಂತ ಗೊತ್ತಿಲ್ಲ, ಅದೆಲ್ಲ ನಾನು ಅಲ್ಲಿ ಕವರ್ ಮಾಡೋದು. ಆದ ಕಾರಣ ಅವರ ಕೈಯಲ್ಲಿ ನಾನು ಹಣ ಕೊಡ್ಲಿಲ್ಲ, ನನ್ನ ಬ್ಯಾಗಿನಲ್ಲಿ ಅವ್ರು ಹೇಳಿ ನನ್ನ ಬ್ಯಾಗಿನಲ್ಲಿ ಇಟ್ಟದ್ದು. ತೊಂದರೆ ಆಯ್ತು, ತುಂಬಾ ತೊಂದರೆ ಆಯ್ತು ನಮಗೆ. ನಾವು ಹೇಳಿದರೆ ಒಂದು ಪವಿತ್ರ ಉಮ್ರಕ್ಕೆ ಹೋಗುವ ಹಣ, ಇವರಿಗೆ ಹಣ ಕದ್ದುವುದು ನಮ್ಮನ್ನು ಕೊಳ್ಳುವುದು ಒಂದೇ ಲೆಕ್ಕ. ಒಂದು ಬ್ಯಾಗಿನಲ್ಲಿರುವ ಏರ್ಪೋರ್ಟ್ ಅಂತ ಹೇಳಿರುವಂಥದ್ದು ಅವರು ನಮಗೆ ಒಂದು ಸೆಕ್ಯೂರಿಟಿ ಅಲ್ಲ. ನಾನು ಲಾಕ್ ಮಾಡಿ ಬದ್ರುದ್ದೀನ್ ಅಂತ ಹೆಸರು ಬರ್ತದೆ, ನಂತರ ಈ ಲಾಕ್ ಅನ್ನು ತುಂಡು ಮಾಡಿ ಇವರನ್ನು ಅಲ್ಲಿ ತುಂಬಾ ನನಗೆ ಹೆಲ್ಪ್ ಮಾಡಿದವರು. ನಾನು ಅಲ್ಲಿಂದ ರಿಯಲ್ ತೆಗೆದು ಊರಿನಲ್ಲಿ ಹಣ ಎಲ್ಲ ಇದು ಮಾಡಿ ಕೊಟ್ಟೆ. ನಮ್ಮೊಂದು ಬ್ಯಾಂಕ್ ಮ್ಯಾನೇಜರ್ ಇತ್ತು ಕೆನರಾದವರು, ಅವರಿಗೆ ನಾನು ಹೇಳಿದೆ ಎಲ್ಲ ಸಪೋರ್ಟ್ ಮಾಡಿ ಇಲ್ಲಿಂದ ಸ್ವಲ್ಪ ಹಣ ಎಲ್ಲ ಇದು ಮಾಡಿ ನಾನು ಅಲ್ಲಿಂದ ರಿಯಲ್ ತೆಗೆದೆ. ಅವರಿಗೆಲ್ಲ ಬೇಕಾದ್ದು ಕೊಟ್ಟೆ. 4,50,000 ಎಲ್ಲ ಅರೇಂಜ್ಮೆಂಟ್ ಮಾಡಿದೆ. 1.5 ಲಕ್ಷ. ಹೌದು, 14 ದಿವಸ ಏಪ್ರಿಲ್ ಕೊಟ್ಟಿದ್ದೆ. ಅದೇ ದಿನ ಮನೆಗೆ ಹೋಗ್ಲಿಲ್ಲ, ಡೈರೆಕ್ಟ್ ಬಜ್ಜಿ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಅದಕ್ಕೆ ನಮ್ಮ ಊರಿನ ಮಂಜೇಶ್ವರ MLA ನವರು ಇದಕ್ಕೆ ಬೇಕಾಗಿ ತುಂಬಾ ಇದು ಮಾಡಿದ್ದಾರೆ. ಮೊನ್ನೆ ಹೇಳ್ತಾರೆ ಇದನ್ನ ರೀತಿಯಲ್ಲಿ ಇವರಿಗೆ ಸರ್ಕಲ್ನವರಿಗೆ ಸೇವೆ ಕರೆದಿದ್ದಾರೆ ಅವರು. ಇನ್ನು ಇವರು ಕ್ರಮ ಕೈಗೊಳ್ಳದಿದ್ದರೆ ನಾವು ಅದನ್ನು ಮುಂದೆ ಪ್ರತಿಭಟನೆ ಮಾಡಬೇಕಾಗಿ ಅವರು ಹೇಳಿದ್ದಾರೆ MLA ನವರು. ನಾನು ಬಿಡುದಿಲ್ಲ, ನಾನು ಅಸೆಂಬ್ಲಿನಲ್ಲಿ ಹೋಗಿ ಹೇಳ್ತೇನೆ ಅಂತ. ಇದು ಇಂಡಿಗೋ ರೆಸ್ಪಾನ್ಸಿಬಲ್. ಇಷ್ಟು ದೊಡ್ಡೊಂದು ಕಂಪನಿ ಇಂಡಿಗೋ ಇರುವಾಗ ಅವರ ಸ್ಟಾಫ್ ಅನ್ನು ಒಳ್ಳೆ ಸ್ಟಾಫ್ ಇಡಬೇಕು, ಅವರು ಈ ಕಳ್ಳರನ್ನು ಇಡಬಾರ್ದು.